ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ 7 ತರಹದ ಉಂಡೆಗಳನ್ನು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ, ತುಂಬ ಈಸಿಯಾಗಿ ಮಾಡ್ಕೋಬೋದು, ಕ್ವಿಕ್ಕಾಗಿ ಮಾಡ್ಕೋಬೋದು. ಹೆಲ್ತಿ ಲಡ್ಡು, ಹೆಚ್ಚಾಗಿ ಶುಗರ್ಗಳನ್ನು ಯಾವುದಕ್ಕೂ ಕೂಡ ಬಳಸಿಲ್ಲ. ಕೇವಲ ರವೆ ಉಂಡೆ ಒಂದನ್ನು ಬಿಟ್ಟು ಉಳಿದಿರುವ ಎಲ್ಲ ಉಂಡೆಗಳಿಗೂ ಬೆಲ್ಲನ ಯೂಸ್ ಮಾಡಿರೋದು. ಹಾಗಿದ್ರೆ ಬನ್ನಿ ತಡ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಹೆಲ್ತಿಗೂ ಒಳ್ಳೆಯದು, ಹಾಗೆ ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತಹ ಈ ಒಂದು 7 ಥರದ ಉಂಡೆಗಳನ್ನು ಕ್ವಿಕ್ಕಾಗಿ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಫಸ್ಟು ನಾನು ರವೆ ಉಂಡೆನ ಮಾಡ್ಕೊಂಡಿದ್ದೀನಿ. ರವೆ ಉಂಡೆ ತುಂಬ ಸುಲಭವಾಗಿ ಮಾಡ್ಕೋಬೋದು. ಪಾಕ ಇಲ್ಲದೆ ಹೇಗೆ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನೋಡಿ, ಇಲ್ಲಿ 1 ಬೌಲಾಗುವಷ್ಟು, 1.5 ಬೌಲಾಗುವಷ್ಟು ನಾನಿಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ. ಇಲ್ಲಿ 2 ಬೌಲಿಗೆ 1.5 ಬೌಲಾಗುವಷ್ಟು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. 2 ಕಪ್ಪಿಗೆ 1 ಬೌಲಾಗುವಷ್ಟು ಸಕ್ಕರೆ ಸರಿ ಹೋಗುತ್ತೆ. ಬಟ್ ಇಲ್ಲಿ ಸ್ವಲ್ಪ ಸ್ವೀಟ್ ಚೆನ್ನಾಗಿರಲಿ ಅಂಥೇಳಿ ನಾನು 1.5 ಆಗುವಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ರುಬ್ಕೊಂಡು ಬಂದುಬಿಡಿ, ಅಂದರೆ ಸಕ್ಕರೆನ ಪೌಡರ್ ಮಾಡ್ಕೊಂಡು ಬಂದುಬಿಡಿ. ಅದಾದಮೇಲೆ ಇಲ್ಲಿ ನೋಡಿ, 2 ಕಪ್ ಆಗುವಷ್ಟು, 2 ಬೌಲ್ ಆಗುವಷ್ಟು ನಾನಿಲ್ಲಿ ರವೆನ ತೊಗೊಂಡಿದ್ದೀನಿ. ಚಿರೋಟಿ ರವೆ, ಸಣ್ಣ ರವೆ ಏನು ಬರುತ್ತಲ್ವ, ಸೊ ಅದೇ ರವೆನ ತೊಗೊಂಡಿರೋದು. ಕಂಪ್ಲೀಟಾಗಿ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಸಣ್ಣ ಉರಿಯಲ್ಲೇ ಹುರ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ನಮ್ಮ ಲಡ್ಡು ಬರೋದು. ಸೊ ಹಾಗಾಗಿ ಸಮಾಧಾನದಿಂದ ಆರಾಮ್ಸೆ ಹುರ್ಕೊಳ್ಳಿ. ಇದಕ್ಕೇನಿಲ್ಲ ಅಂದರೂ ಮಿನಿಮಮ್ 10 to 15 ಮಿನಿಟ್ಸ್ ಆದರೂ ಬೇಕು. ಪಾಕ ಮಾಡಲಾರದೆ ಮಾಡೋದ್ರಿಂದ ಇಲ್ಲಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಆವಾಗವಾಗ ಸ್ವಲ್ಪ ಸ್ವಲ್ಪ ತುಪ್ಪನ ಬಳಸ್ತಾ ಮತ್ತೆ ಹುರ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾವಾಗಲೂ ಮೀಡಿಯಮ್ ಏನಿದೆ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗತ್ತೆ. ಮೀಡಿಯಮ್ನಲ್ಲಿ ಇಟ್ಕೊಳಕ್ಕೆ ಹೋಗಬಾರ್ದು, ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಸಣ್ಣದಾಗಿ ಹುರ್ಕೋಬೇಕಾಗತ್ತೆ. ನೋಡಿ, ಇವಾಗ ಕರೆಕ್ಟಾಗಿ ಬಿಸಿ ಆಗಿದೆ, ಅಂದರೆ ಹುರ್ಕೊಂಡಿರೋದು ಕಲರ್ ಚೇಂಜ್ ಆಗಿದೆ, ಬ್ರೌನ್ ಕಲರ್ಗೆ ಟರ್ನ್ ಆಗ್ತಾಯಿದೆ. ಅಂಥ ಸಮಯದಲ್ಲಿ ಏನು ಮಾಡಬೇಕಂದ್ರೆ, ನಾವು ಏನು ಸಕ್ಕರೆನ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಸಕ್ಕರೆ ಪುಡಿನ, ಈಗ ಆ ಸಕ್ಕರೆ ಪುಡಿನ ಇದರಲ್ಲಿ ಬಳಸಬೇಕಾಗತ್ತೆ. ಸಕ್ಕರೆ ಪುಡಿನ ಆ್ಯಡ್ ಮಾಡ್ಕೊಂಬಿಟ್ಟು ರವೆ ಮತ್ತು ಸಕ್ಕರೆ ಎರಡೂ ಕೂಡ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಮತ್ತೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 5 ನಿಮಿಷಗಳ ಕಾಲ ಕೈ ಆಡಿಸ್ತಾ ಬನ್ನಿ. ಕೈ ಬಿಡದೆ ಕೈ ಆಡಿಸ್ತಾ ಬನ್ನಿ. ನೋಡಿ, ಇವಾಗ ಕರೆಕ್ಟಾಗಿ ಕಲ್ತಿದೆ. ಈಗ ಒಂದು 2 ನಿಮಿಷ ಆದರೆ ಸಾಕಾಗುತ್ತೆ. ಇದು ಕರೆಕ್ಟಾಗಿ ಕಲ್ತಿದೆ. ಕಲ್ತ ಮೇಲೆ ಏನು ಮಾಡಬೇಕಪ್ಪ ಅಂದರೆ, ಇದನ್ನು ಸಕ್ಕರೆ ಪಾಕ ಮಾಡಲಾರ್ದೇನೆ ಯಾವ ರೀತಿ ಈ ಉಂಡೆನ ಕಟ್ಕೋಬೋದು ಅಂತಂದರೆ, ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗತ್ತೆ. ರವೆ ಮತ್ತು ಸಕ್ಕರೆ ಪುಡಿ ಮಾಡ್ಕೊಂಡಿರುವಂಥ ಸಕ್ಕರೆ ಪುಡಿ ಹಾಗೆ ರವೆ ಎರಡನ್ನೂ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಕ್ವಾಂಟಿಟಿ, ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಕಾಯಿಸಿ ಆರಿಸಿರುವಂಥ, ಕುದಿಸಿ ಅಂದರೆ ಕಾಯಿಸಿರುವಂಥ ಹಾಲೇನಿರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳೋದ್ರಿಂದ ಸಖತ್ತಾಗಿ ಬರುತ್ತೆ ಉಂಡೆನ. ಟ್ರಸ್ಟ್ ಮೀ ಫ್ರೆಂಡ್ಸ್, ಒಂದು ಸತಿ ಡೆಫಿನೆಟ್ಲಿ ಟ್ರೈ ಮಾಡಿ. ಕೇವಲ 10 ದಿನಗಳಲ್ಲೇ ಈ ಉಂಡೆ ಏನೂ ಆಗೋದಿಲ್ಲ, ಆರಾಮ್ಸೆ ತಿನ್ಬೋದು. ಅಷ್ಟೇ ಸಾಫ್ಟಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಲು ಹಾಕಿದ ತಕ್ಷಣ ಕೆಟ್ಟೋಗುತ್ತೆ ಅನ್ನೋ ಟೆನ್ಷನ್ನೇ ಇಲ್ಲ. ಕಾಯಿಸಿ ಆರಿಸಿರುವಂಥ ಹಾಲು ಹಾಕೋದ್ರಿಂದ ಆರಾಮ್ಸೆ ನಿಮಗೆ 10 ದಿನಗಳ ಕಾಲ ಸ್ಟೋರ್ ಮಾಡ್ಕೋಬೋದು. ಹಬ್ಬದ ಸೀಸನ್ನಲ್ಲಿ ಉಂಡೆಗಳು ಉಳಿಯೋದೇ ಇಲ್ಲ. ಸೊ ಆರಾಮ್ಸೆ ಮಾಡ್ಕೊಳ್ಳಿ. ಇವಾಗ ಬಿಸಿ ಇದ್ದಾಗೆ ನಾವು ಕಾಯಿಸಿ ಆರಿಸಿರುವಂಥ ಹಾಲು ಮತ್ತು ಮಿಕ್ಸಿ ಜಾರಿಗೆ ಹಾಕ್ಕೊಂಡಾಗೆ ಬಿಸಿ ಇರುತ್ತೆ. ಸೊ ಬೆಚ್ಚಗಿದ್ದಾಗೆ ನಾವು ಏನು ಮಾಡ್ಕೋಬೇಕು, ಉಂಡೆನ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ನಾವು ಉಂಡೆ ಕಟ್ಟಿ ತೋರಿಸಿದ್ದಾಯಿತು. ನೋಡಿ ಎಷ್ಟು ಸಖತ್ತಾಗಿ ಬಂದಿದ್ದಾವೆ ಅಂಥೇಳಿ. ಒಂದೊಂದು ಉಂಡೆಗಳು ಕೂಡ ಎಷ್ಟು ಟೇಸ್ಟಿಯಾಗಿ ಬರುತ್ತೆ. ಸೊ ಇದೇ ರೀತಿ ರವೆ ಉಂಡೆನ ಪಾಕ ಇಲ್ಲದೆ ಮಾಡ್ಕೋಬೋದು. ಹಾಗೆ ಬನ್ನಿ, ನಮ್ಮ ಎರಡನೇ ಉಂಡೆ ಬಂದು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ಪುಟಾಣಿ ಉಂಡೆ ಅಥವಾ ಹುರಿಗಡಲೆ ಉಂಡೆ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಮಿಕ್ಸಿ ಜಾರಿಗೆ ಹಾಕುವಂಥ ಜಂಜಾಟೆ ಇರೋದಿಲ್ಲ. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. 1 ಬೌಲ್ ಆಗುವಷ್ಟು ಬೆಲ್ಲನ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ನೀರನ್ನು ಬಳಸ್ಕೊಳ್ಳಿ. ಒಂದು ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ಳಿ. 1 ಎಳೆ ಪಾಕ ಬಂದಿದೆ ಅಂದಾಗ, ಬೆಲ್ಲ ಏನಿದೆ 1 ಎಳೆ ಪಾಕ ಬಂದಿದೆ ಅಂದಾಗ ಫ್ಲೇಮ್ನ ಕಮ್ಮಿ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿ, ಫ್ಲೇಮ್ ಕಮ್ಮಿ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿ ಪಾಕನ ಚೆಕ್ ಮಾಡೋದು ಅಂದರೆ, 1 ಬೌಲಿಗೆ ನೀರು ಹಾಕ್ಕೊಂಡು ಬೆಲ್ಲದ ಪಾಕ ಏನಿದೆ ಅದನ್ನು ಹಾಕಬೇಕಾಗುತ್ತೆ. ಈಗ ಕರೆಕ್ಟಾಗಿ ಅದೇ ಜಾಗದಲ್ಲಿದೆ, ಅಳ್ಳಾಡ್ತಾ ಇಲ್ಲ ಅನ್ನೋ ಹಾಗಿದ್ರೆ, ನೀರು ಏನಿದೆ ನೋಡಿ ಸ್ಮೂತಾಗಿಲ್ಲ ಅನ್ನೋ ಹಾಗಿದ್ರೆ ಬೆಲ್ಲ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಇಲ್ಲ ಇನ್ನೂ ನಿಮಗೆ ಗಟ್ಟಿ ಬೇಕು ಅನ್ನೋ ಹಾಗಿದ್ರೆ ಇನ್ನೊಂದು 2 ನಿಮಿಷಗಳ ಕಾಲ ಕಾಯಿಸಿದರೆ ಕರೆಕ್ಟಾಗಿ 2 ಎಳೆ ಪಾಕ ಬಂದುಬಿಡುತ್ತೆ. ನಾನು ಇಲ್ಲಿ 1 ಎಳೆ ಪಾಕದಲ್ಲೇ ಈ ಒಂದು ಮಿಶ್ರಣನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಅಂದರೆ ಪುಟಾಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಬೌಲ್ ಆಗುವಷ್ಟು ಪುಟಾಣಿಗೆ 1 ಬೌಲ್ ಆಗುವಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ಪೀಡಾಗಿ ಕಲಿಸ್ಕೋಬೇಕಾಗತ್ತೆ. ಈ ಕಲಿಸ್ಕೊಳೋ ಟೈಮ್ ಏನಿದೆ ನೋಡಿ, ಈ ಒಂದು ಬೆಲ್ಲ ಮತ್ತು ಪುಟಾಣಿ ಎರಡು ಮಿಕ್ಸ್ ಆಗಬೇಕು. ಸೊ ಹಾಗಾಗಿ ಸ್ಪೀಡಾಗಿ ಕಲಿಸ್ಕೊಳ್ಳಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಕೋಕೋನಟ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ತೆಂಗಿನ ತುರಿ ಏನಿದೆ ನೋಡಿ, ಒಣ
ಕೊಬ್ಬರಿ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಹಾಕಿಬಿಟ್ಟು ಸ್ವಲ್ಪ ತುಪ್ಪನ ಮೇಲ್ಗಡೆಯಿಂದ ಹಾಕ್ಕೊಳ್ಳಿ, ಕಲಿಸ್ಕೊಂಬಿಡ್ಬೇಕು. ಈಗ ಗ್ಯಾಸ್ನ ಬಂದ್ ಮಾಡ್ಕೊಂಬಿಡಿ. ಈ ಒಂದು ಸ್ಪೆಷಲ್ ಇರುವಂಥ ಐಟಮ್ ಏನಿದೆ ನೋಡಿ, ಉಂಡೆಗಳಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಅವಾಗಿಂದವಾಗೆ ಕಟ್ಟಬೇಕು, ಕೈ ಸುಡುತ್ತೆ ಅನ್ನೋರು 2 ನಿಮಿಷ ಬಿಡಿ, ಜಾಸ್ತಿ ಹೊತ್ತು ಬಿಡೋಕೆ ಹೋಗ್ಬೇಡಿ. ಕೇವಲ 1-2 ನಿಮಿಷ ಬಿಡಿ. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಬಡ ಬಡ ಅಂತ ಕಟ್ಕೋಬೇಕಾಗುತ್ತೆ, ಸ್ಪೀಡಾಗಿ ಕಟ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಗಟ್ಟಿ ಆಗುತ್ತಾ ಬರುತ್ತೆ. ಗಟ್ಟಿಯಾಗಿದೆ ಅಂತ ಕೂಡ ಚಿಂತೆ ಮಾಡ್ಕೋಬೇಡಿ. ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ಮತ್ತೆ ಫ್ಲೇಮ್ನ ಕಮ್ಮಿ ಇಟ್ಕೊಂಡು 2 ನಿಮಿಷ ಬೆಲ್ಲ ಕರಗಿಬಿಡುತ್ತೆ. ಬೆಲ್ಲನ ಕರೆಸ್ಕೊಂಡು ಮತ್ತೆ ಉಂಡೆನ ಸ್ಟಾರ್ಟ್ ಮಾಡ್ಕೋಬೋದು. ಇಲ್ಲಿ ಪುಟಾಣಿ ಉಂಡೆ ನೋಡಿ ಎಷ್ಟು ಸ್ಪೀಡಾಗಿ ಕ್ವಿಕ್ಕಾಗಿ ಕಟ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ರೀತಿ ಕಟ್ಟೋದು ಮತ್ತು ಯಾವ ರೀತಿ ಈಸಿಯಾಗಿ ಮಾಡ್ಕೊಳೋದಂತ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಕ್ವಿಕ್ಕಾಗಿ ಈಸಿಯಾಗಿ ಆಗುವಂತಹ ಕಡಿಮೆ ಸಾಮಗ್ರಿಗಳಲ್ಲಿ ಕಡಿಮೆ ಸಮಯದಲ್ಲಿ ಆಗುವಂಥ ಪುಟಾಣಿ ಉಂಡೆ ರೆಡಿಯಾಗಿದೆ ನೋಡಿ. ಇದೇ ರೀತಿ ನೀವು ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು 3ನೇ ಉಂಡೆ. ಈ ಒಂದು ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ಉಂಡೆಗಳಲ್ಲಿ ಈ ಒಂದು ಉಂಡೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆದರೆ ಮಾಡೋಕ್ಕೆ ಎಲ್ಲರೂ ಭಯ ಪಡ್ತಾರೆ. ಯಾಕಂತಂದರೆ ಇದು ಪರ್ಫೆಕ್ಟಾಗಿ ಬರಲಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಅಂತೇಳಿ. ಈ ಒಂದು ಪರ್ಫೆಕ್ಟ್ ಅಳತೆಯಲ್ಲಿ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಇದನ್ನು ಸಣ್ಣ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. 1 ಬೌಲ್ ಆಗುವಷ್ಟು ನಾನಿಲ್ಲಿ ಆರ್ಗ್ಯಾನಿಕ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಆರ್ಗ್ಯಾನಿಕ್ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಳಿ. ಅಲ್ಲಿವರೆಗೂ 1 ಬೌಲ್ ಆಗುವಷ್ಟು ಸಕ್ಕರೆನ ಪುಡಿ ಮಾಡ್ಕೊಳ್ಳಿ. ಸಕ್ಕರೆಗೆ ಸ್ವಲ್ಪ ನಾನಿಲ್ಲಿ ಏಲಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಏಲಕ್ಕಿನ ಹಾಕ್ಕೊಂಡು ಸಕ್ಕರೆನ ಪುಡಿ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ಈ ಏನಿದೆ ನೋಡಿ, ಹುರಿದ ತಕ್ಷಣವೇ ಸಕ್ಕರೆ ಹಾಕ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟಿಗೆ ನೀವು ಸಕ್ಕರೆ ಪುಡಿನ ಮಾಡಿಟ್ಕೊಳೋದ್ರಿಂದ ನಿಮಗೆ ಕೆಲಸ ಸುಲಭವಾಗುತ್ತೆ. ಈಗ ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕ್ಕೊತಾನೆ ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತ ಹೋಗಿ. ಎಷ್ಟಾಗುತ್ತೋ ಅಷ್ಟು ತುಪ್ಪ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ಕ್ವಾಂಟಿಟಿನ ನೋಡ್ಕೊತ ಹಾಕ್ಕೊಳ್ಳಿ. ಒಂದೇ ಟೈಮ್ ಹಾಕ್ಕೊಂಡ್ರೆ ಹಿಟ್ಟಾಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊತ ಹೋಗ್ತಾಯಿದ್ದೀನಿ, ಸ್ವಲ್ಪ ಕಲಿಸ್ಕೊತ ಹೋಗ್ತಾಯಿದ್ದೀನಿ. ಈಗ ನೋಡಿ, ತುಪ್ಪ ಚೆನ್ನಾಗಿ ಹಾಕಿದ ತಕ್ಷಣ ಕರಗಿದೆ. ಕಡಲೆ ಹಿಟ್ಟು ಈ ರೀತಿ ಕರಗಬೇಕು. ಕರಿದಾಗ ಸ್ವಲ್ಪ ನೀವು ನೀರನ್ನು ಚಿಮುಡಿಸ್ಬೇಕಾಗುತ್ತೆ. ಕೈಯಿಂದ ಚಿಮುಡಿಸ್ಬೇಕು. ನೀರು ಗ್ಲಾಸಿಂದಾಗಿ ಅಥವಾ ಚಮಚೆಯಿಂದಾಗಿ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಜಸ್ಟ್ ಕೈಯಿಂದ ಈ ರೀತಿ ಚಿಮುಡಿಸ್ಕೋಬೇಕಾಗುತ್ತೆ. ಚಿಮುಡಿಸ್ಕೊಂಡ ತಕ್ಷಣವೇ ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಹಾಗೆ ಕಲರ್ ಚೇಂಜ್ ಆಗಿ ಇದನ್ನು ನೀವು ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕಾಗುತ್ತೆ. ಲೋ ಫ್ಲೇಮ್ನಲ್ಲಿ ಹುರ್ಕೊಳೋ ಸಮಯದಲ್ಲಿ ನಾವು ಏನು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸ್ನೇಹಿತರೆ, ಆ ಸಕ್ಕರೆ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಸಕ್ಕರೆ ಪುಡಿನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಒಂದು ಸತಿ ನೀಟಾಗಿ ಕಲಿಸ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿಯಾದಂಥ ಸಕ್ಕರೆ ಪುಡಿ ಹಾಗೆ ಉಳಿದಿದೆ, ಹಾಗೆ ಇಲ್ಲಿ ಏನಿದೆ ನೋಡಿ ಚೇಂಜ್ ಆಗಿದೆ, ಕಡಲೆ ಹಿಟ್ಟು ಚೇಂಜ್ ಆಗಿದೆ, ಸಪ್ರೇಟ್ ಆಗಿದೆ ಅನ್ನೋದೇನಿಲ್ಲ. ಸಕ್ಕರೆನ ಮತ್ತು ಕಡಲೆ ಹಿಟ್ಟನ್ನ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನಾವು ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವು ಹೆಂಗೆ ಉಂಡೆ ಕಟ್ತೀವಲ್ವ ಆ ರೀತಿ ಶೈನಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಪ್ಪ ಏನಿದೆ ನೋಡಿ ಹೊರಗೆ ಬರುತ್ತೆ, ಅದರಲ್ಲಿರುವಂಥ ತುಪ್ಪ ಏನಿದೆ ಹೊರಗೆ ಬರುತ್ತೆ. ಸೊ ಹಾಗಾಗಿ ಉಂಡೆನ ಕಟ್ತಾ ಹೋದಂಗೆ ನಿಮಗೆ ಶೈನಿಂಗ್ ಚೇಂಜ್ ಆಗುತ್ತೆ ನೋಡಿ. ಈ ರೀತಿ ನೀವು ಕೂಡ ಆರಾಮ್ಸೆ ಮಾಡ್ಕೋಬೋದು. ಒಂದು ಸತಿ ಬೇಸನ್ ಲಾಡುನ ಈ ರೀತಿ ಟ್ರೈ ಮಾಡಿ ನೋಡಿ. ಹಾಗೆ ಒಂದು ನಾಲ್ಕನೆಯ ಉಂಡೆ ಗೋಧಿ ಮತ್ತು ರವೆ ಹಾಕಿ ಮಾಡಿರುವಂಥ ಉಂಡೆ ಹೆಲ್ತಿಗೆ ಒಳ್ಳೆಯದು. ಹಾಗೆ ನಿಮಗೆ ಮನೆಯಲ್ಲಿ ಬೇಜಾರಾದಾಗ ಏನಾದರೂ ಸಂಜೆ ಹೊತ್ತು ಸ್ವೀಟ್ ತಿನ್ನಬೇಕು ಅಂತ ಅನಿಸಿದಾಗ ಈ ಉಂಡೆನ ನೀವು ಮಾಡ್ಕೊಳ್ಳಿ. ಹಬ್ಬಕ್ಕಾಗಿರ್ಬೋದು, ಮನೆಯಲ್ಲಿ ಸ್ನ್ಯಾಕ್ಸಿಗಾಗಿರ್ಬೋದು ಪರ್ಫೆಕ್ಟ್ ಆಗಿರುವಂಥ ಉಂಡೆ. ಇಲ್ಲಿ 1 ಕಪ್ ಆಗುವಷ್ಟು ನಾನು ರವೆನ ತೊಗೊಂಡಿದ್ದೀನಿ. ರವೆನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಸ್ವಲ್ಪ ತುಪ್ಪನ ಬಳಸ್ತಾ ಇದ್ದೀನಿ. ತುಪ್ಪನ ಹಾಕ್ಕೊಂಡು ಮತ್ತೆ ಇಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ನೋಡಿ. ತುಪ್ಪ ಹಾಕಿದ ತಕ್ಷಣ ಕಲರ್ ಬ್ರೌನಿಗೆ ಬರೋಕ್ಕೆ ಟರ್ನ್ ಆಗಿದೆ. ಈ ರೀತಿ ಆದಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಹಾಗೆ ಅದೇ ಪಾತ್ರೆಯಲ್ಲಿ ನಾವು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾರ್ಮಲಾಗಿ ನಾವು ಚಪಾತಿ ಮಾಡುವಂಥ ಹಿಟ್ಟೇನಿರುತ್ತಲ್ವ ಅದನ್ನೇ ಬಳಸ್ತಾ ಇದ್ದೀನಿ. ಈಗ ಅದು ಕೂಡ ರೋಸ್ಟ್ ಮಾಡ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ಕಲರ್ ಚೇಂಜ್ ಆಗಿದೆ ಅಂದಾಗ ರವೆ ಮತ್ತು ಗೋಧಿ ಹಿಟ್ಟು ಎರಡನ್ನೂ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಏನಂತೀವಲ್ವ ಆ ಸಣ್ಣ ರವೆನೇ ತೊಗೋಬೇಕಾಗತ್ತೆ. ಈ ರೀತಿ ಸಣ್ಣ ರವೆನ ತೊಗೊಂಡು ಚೆನ್ನಾಗಿ ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾದ್ರೆ 2 ಏಲಕ್ಕಿನ ಆ್ಯಡ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬನ್ನಿ ನೋಡಿ. ಈ ರೀತಿ ತರಿಯಾಗಿ ಬರುತ್ತೆ. ರವೆ ಏನಿದೆ ಸಣ್ಣ ಉರಿಯಲ್ಲಿ ಹುರ್ಕೊಳೋದ್ರಿಂದ ಮತ್ತು ಸ್ವಲ್ಪ ಸಣ್ಣದಾಗಿ ಬರೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ನಾವು ಏನು ತೊಗೊಂಡಿದ್ವಲ್ವ ಅದೇ ಬೌಲಿಂದ 1 ಬೌಲ್ ಆಗುವಷ್ಟು ಮತ್ತು ಇಲ್ಲಿ ನಾವು ರವೆ ತೊಗೊಂಡಿರುವಂಥದ್ದು ಮತ್ತು ಇಲ್ಲಿ ನಾವು ತೊಗೊಂಡಿರುವಂಥ ಗೋಧಿ ಹಿಟ್ಟೇನಿದೆ ಈಗ ಟೋಟಲಾಗಿ 3 ಕಪ್ ಆಗಿದೆ. ಸೊ 3 ಕಪ್ಪಿಗೆ 1.5 ಕಪ್ ಆಗುವಷ್ಟು ನಾವು ಬೆಲ್ಲನ ಬಳಸಬೇಕಾಗುತ್ತೆ. ಬೆಲ್ಲನ ಚೆನ್ನಾಗಿ ಕುದಿಸ್ಕೊಂಡು ಒಂದು ಪಾಕ ಬಂದಾಗ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಬಾದಾಮಿ ಅಷ್ಟೇ ಇದೆ, ಸೊ ಹಾಗಾಗಿ ಬಾದಾಮಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗೋಡಂಬಿ ಇದ್ದರೆ ಗೋಡಂಬಿ ಮತ್ತು ಡ್ರೈ ಫ್ರೂಟ್ಸ್ ನಿಮ್ಮ ಹತ್ರ ಏನು ಅವೈಲೇಬಲ್ ಇದೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಈಗ ನೋಡಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು
ಮಿಕ್ಸಿ ಜಾರಿಗೆ ಹಾಕ್ಕೊಂಡಿರುವಂಥದ್ದನ್ನು ಈಗ ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡು ಹಾಕ್ಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಉಂಡೆಗಳು ಬರುತ್ತೆ. ಸೊ ಹಾಗಾಗಿ ಬೆಚ್ಚಗಿದ್ದಾಗೆ ಈ ಒಂದು ಫ್ಲೇಮ್ನ ಸಣ್ಣದಿದ್ದಾಗೆ ನೀವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನಿಮಗೆ ಈ ರೀತಿ ಮಾಡೋಕ್ಕಾಗಲ್ಲ, ಗಂಟಾಗುತ್ತೆ ಅನ್ನೋ ಭಯ ಇದ್ದರೆ ನೀವು ಇನ್ನೊಂದೇನಪ್ಪ ಮಾಡಬೇಕು ಅಂತಂದರೆ, ಸಿಂಪಲ್ಲಾಗಿ ಹೇಳ್ತೀನಿ, ಈ ಒಂದು ಬೆಲ್ಲದ ಪಾಕ ಏನು ಮಾಡ್ಕೊಂಡಿರ್ತಾರಲ್ಲ ಅದನ್ನೇ ಹಿಟ್ಟಿಗೆ ಹಾಕ್ಕೊತ ಹೋಗಬೇಕಾಗತ್ತೆ. ಗೋಧಿ ಹಿಟ್ಟಿಗೆ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಂದಿರೋದು. ಸೊ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿರೋದ್ರಿಂದ ಸುಲಭವಾಗಿ ಈಸಿಯಾಗುತ್ತೆ. ನಾನಿಲ್ಲಿ ಒಂದು ಸತಿ ಬೆಲ್ಲದಲ್ಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಉಂಡೆ ಕಟ್ಕೊಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಆರಾಮ್ಸೆ ನೀವು ಇದನ್ನು ಒಂದು ವಾರಗಟ್ಟಲೆ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ಕೂಡ ತಿನ್ಬೋದು. ಯಾವುದೇ ರೀತಿಯಾದಂಥ ಗೀಸ್ ಏನು ಕಟ್ಟೋಕ್ಕೆ ಹೋಗೋದಿಲ್ಲ. ನೋಡಿ ಎಷ್ಟು ಸುಲಭವಾಗಿ ಈಸಿಯಾಗಿ ಗೋಧಿ ರವೆ ಉಂಡೆ ರೆಡಿಯಾಗಿದೆ ಅಂತೇಳಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತೇಳಿ. ನಾನಿಲ್ಲಿ 7 ಥರದ ಉಂಡೆಗಳನ್ನು ತೋರಿಸ್ತಾ ಇದ್ದೀನಿ. ಅದರಲ್ಲಿ ಕೂಡ ಈ ಗೋಧಿ ಉಂಡೆ ಒಂದು ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ತಂಬಿಟ್ಟನ್ನು ಮಾಡ್ತಾರೆ, ಗೋಧಿ ಉಂಡೆ ಕೂಡ ಮಾಡ್ತಾರೆ. ಆದರೆ ಈ ರೀತಿ ಗೋಧಿ ರವೆ ಉಂಡೆನ ಒಂದು ಸತಿ ನೀವು ಕೂಡ ಇಷ್ಟಪಟ್ಟು ತಿನ್ನಿ, ಹಾಗೆ ಒಂದು ಸತಿ ನೀವು ಕೂಡ ಇಷ್ಟಪಟ್ಟು ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ಕರಿ ಎಳ್ಳು ಉಂಡೆ ದೇವರಿಗೆ ಸ್ಪೆಷಲ್ಲಾಗಿ ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ನಾವು ನೈವೇದ್ಯವನ್ನಾಗಿ ಏನಾದರೂ ಮಾಡಬೇಕು ಅನ್ನೋ ಹಾಗಿದ್ರೆ ಕರಿ ಎಳ್ಳು ಉಂಡೆ ಶ್ರೇಷ್ಠವಾದದ್ದು. ಸೊ ಕರಿ ಎಳ್ಳು ಉಂಡೆ ಏನಿದೆ ನೋಡಿ, ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುತ್ತೆ. ಒಂದು ಬೌಲ್ ಆಗೋಷ್ಟು ಕರಿ ಎಳ್ಳನ್ನು ತೊಗೊಂಡಿದ್ದೀನಿ. ಚಟ್ಪಟ್ ಅಂತ ಕಲರು ಆಗಬೇಕು, ಸೌಂಡ್ ಕೂಡ ಬರಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ. ಇದರಲ್ಲಿ ಕಲರ್ ಗೊತ್ತಾಗಲ್ಲ, ಚೇಂಜ್ ಆಗಿಲ್ಲ ಅನ್ನೋ ಹಾಗಿದ್ರೆ ಇದರ ಸ್ಮೆಲ್ಲಿಂದನೇ ನಿಮಗೆ ಗೊತ್ತಾಗುತ್ತೆ ಇದು ಹುರಿದಿದೆಯೋ ಇಲ್ಲ ಅಂಥೇಳಿ. ಈ ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳೋದ್ರಿಂದ ಇದರ ಸ್ಮೆಲ್ ಘಮ ಅಂತ ಬರ್ತಾ ಇರುತ್ತೆ. ಈಗ ಕಲರ್ ಚೇಂಜ್ ಆಗಿದೆ, ಸ್ಮೆಲ್ ಬಂದಿದೆ ಅಂದಾಗ 1 ಸ್ಪೂನ್ ಆಗುವಷ್ಟು ತುಪ್ಪನ ಬಳಸ್ತಾ ಇದ್ದೀನಿ. ತುಪ್ಪನ ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷಗಳ ಕಾಲ ಹುರ್ಕೋಬೇಕಾಗುತ್ತೆ ಕರಿ ಎಳ್ಳನ್ನು. ಸೊ ಕರಿ ಎಳ್ಳನ್ನು 2 ನಿಮಿಷಗಳ ಕಾಲ ಹುರ್ಕೊಂಡಾಗ ನೋಡಿ ಕಲರ್ ಎಷ್ಟು ಡಾರ್ಕ್ ಆಗಿ ಬಂದಿದೆ, ಮೊದಲಿನಕಿನ್ನ ಇವಾಗ ಡಾರ್ಕ್ ಆಗಿದೆ. ಸೊ ಈ ರೀತಿ ಆಗಿದೆ ಅಂದಾಗ ಇದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡೋಣ. ಒಂದು 2 ನಿಮಿಷಗಳ ಕಾಲ ಬಿಟ್ಟು ಆಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾಗುತ್ತೆ. ಕರಿ ಎಳ್ಳನ್ನು ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಅದರ ಜೊತೆಗೆ ಇಲ್ಲಿ 1 ಬೌಲ್ ಆಗುವಷ್ಟು ಬೆಲ್ಲನ ಬಳಸ್ತಾ ಇದ್ದೀನಿ. ಕರಿ ಎಳ್ಳು ಉಂಡೆ ಮಾಡೋದು ತುಂಬ ಸುಲಭ, ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ. ಕೇವಲ 5 ನಿಮಿಷದ ಒಳಗಡೆ ಈ ಉಂಡೆ ತಯಾರಾಗುತ್ತೆ. ನೋಡಿ ಈಗ ಕರಿ ಎಳ್ಳು ಮತ್ತು ಬೆಲ್ಲ ಎರಡನ್ನೂ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಬಂದಿದ್ದಾಯಿತು. ಈಗ ಇದನ್ನು ಅದೇ ಪಾತ್ರೆಯಲ್ಲಿ ತಗೊಳ್ಳೋಣ, ಯಾಕಂದರೆ ಅದು ಬೆಚ್ಚಗಿರುತ್ತೆ. ಸೊ ಬಿಸಿ ಇದ್ದಾಗೆ ಅದೇ ಪಾತ್ರೆಯಲ್ಲಿ ಹಾಕೋದ್ರಿಂದ ಬೆಚ್ಚಗಿರುತ್ತೆ, ನಮಗೆ ಉಂಡೆ ಕಟ್ಟೋಕ್ಕೆ ತುಂಬ ಸುಲಭವಾಗುತ್ತೆ. ಮಿಕ್ಸಿ ಜಾರಿಗೆ ಹಾಕಿದ ತಕ್ಷಣ ನೋಡಿ ಕಲರ್ ಎಷ್ಟು ಚೇಂಜ್ ಆಗಿದೆ. ಈ ರೀತಿ ಆದಾಗ ಸ್ವಲ್ಪ ಕೈಗೆ ತುಪ್ಪನ ಹಚ್ಕೊಂಡು ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಮಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ಉಂಡೆನ ಕಟ್ಕೋಬೋದು. ನಾನಿಲ್ಲಿ ನೋಡಿ ಸಣ್ಣ ಸೈಜಿಗೆ ಕಟ್ಕೊತಾ ಇದ್ದೀನಿ. ದೇವರ ನೈವೇದ್ಯಕ್ಕೆ ಈ ಒಂದು ಶ್ರೇಷ್ಠವಾದ ಕರಿ ಎಳ್ಳು ಉಂಡೆನ ಮಾಡ್ಕೊಳ್ಳಿ. ಇದಕ್ಕೆ ಚಿಗಲಿ ಉಂಡೆ ಅಂತ ಕೂಡ ಕರೀತಾರೆ. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಹೇರ್ ಫಾಲ್ ಆಗ್ತಾ ಇದ್ದರೆ ಈ ರೀತಿ ಒಂದೊಂದು ಉಂಡೆನ ಮಾಡ್ಕೊತೀನಿ. ಹೇರ್ ಫಾಲ್ ಆಗೋದು ಕೂಡ ಕಂಟ್ರೋಲ್ ಆಗುತ್ತೆ. ನಿಮ್ಮ ಹೆಲ್ತ್, ಬಾಡಿ, ಬ್ಲಡ್ ಸರ್ಕ್ಯುಲೇಷನ್ಗೆ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಕೂಡ ಈಸಿಯಾಗುತ್ತೆ. ಮತ್ತು ನೋಡಿ ಇವಾಗ ರೆಡಿಯಾಗಿರುವಂಥ ಚಿಗಲಿ ಉಂಡೆ ಅಥವಾ ಕರಿ ಎಳ್ಳು ಉಂಡೆ ರೆಡಿಯಾಗಿದೆ. ದೇವರ ನೈವೇದ್ಯಕ್ಕೆ ನಾಗಪ್ಪನ ಪ್ರಸಾದವನ್ನಾಗಿ ಮಾಡುವಂಥ ಈ ಚಿಗಲಿ ಉಂಡೆನ ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ. ಹಾಗೆ ಬನ್ನಿ ನೆಕ್ಸ್ಟು ಏನಪ್ಪ ಅಂತಂದರೆ ಶೇಂಗಾದ ಉಂಡೆ ಕೂಡ ಅಷ್ಟೇ ತುಂಬ ಸುಲಭವಾಗಿ ಮಾಡ್ಕೋಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ. ಇದನ್ನು ಕೂಡ ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ಮಾಡ್ತಾರೆ. ನಾಗಪ್ಪಗೆ ವಿಶೇಷವಾಗಿ ಶೇಂಗಾ ಉಂಡೆ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು 2 ಕಪ್ ಆಗುವಷ್ಟು ನಾನು ಶೇಂಗಾನ ತೊಗೊಂಡಿದ್ದೀನಿ. ಹಸಿ ಶೇಂಗಾನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಕ್ರಿಸ್ಪಿ ಆಗಬೇಕು. ಮೇಲ್ಗಡೆಯಿಂದ ಜಸ್ಟ್ ಸಿಪ್ಪೆ ನಾವು ಮುಟ್ಟಿದ ತಕ್ಷಣ ಸಿಪ್ಪೆ ಉದುರಬೇಕು, ಆ ರೀತಿ ನೀವು ಕ್ರಿಸ್ಪಿಯಾಗಿ ಹುರ್ಕೋಬೇಕಾಗುತ್ತೆ. ಈಗ 2 ಕಪ್ಪಿಗೆ 1 ಕಪ್ ಆಗುವಷ್ಟು ಬೆಲ್ಲನ ಬಳಸ್ತಾ ಇದ್ದೀನಿ. ಬೆಲ್ಲನ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಿಮಗೆ ಟೇಸ್ಟ್ ಸ್ವೀಟ್ ಬೇಕು ಅನ್ನೋಗಿದ್ರೆ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ಎಕ್ಸ್ಟ್ರಾನೇ ಆ್ಯಡ್ ಮಾಡ್ಕೋಬೋದು. ನನಗಿಲ್ಲಿ ಕರೆಕ್ಟಾಗಿ ಅನಿಸಿದೆ, ಸೊ ಹಾಗಾಗಿ ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ. ಹಾಗೆ ಈಗ ಶೇಂಗಾ ಏನಿದೆ ನೋಡಿ ಅದರ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದರಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಶೇಂಗಾನ ಹಾಗೆ ತೆಗೆದಿಟ್ಕೊಳ್ಳಿ. ತಿನ್ನೋ ಟೈಮ್ನಲ್ಲಿ ಕ್ರಿಸ್ಪಿಯಾಗಿ ಬರಲಿ, ಹಾಗೆ ಬಾಯಲ್ಲಿ ಒಂದೊಂದು ಬೈಟ್ ಸಿಗಲಿ ಅಂಥೇಳಿ ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಂದಿದ್ದಾಯಿತು. ತರಿಯಾಗಾಗಿದೆ. ಬೆಲ್ಲನ ಕುದಿಯೋಕ್ಕೆ ಬಿಟ್ಬಿಡೋಣ. ಬೆಲ್ಲ ಕುದೀತಾ ಇರಬೇಕಾದ್ರೆ ಒಂದು ಪಾಕ ಬಂದಿದೆ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಆಲ್ರೆಡಿ ಈ ವಿಡಿಯೋದಲ್ಲಿ ಫಸ್ಟಿಗೆ ತೋರಿಸಿದ್ದೀನಿ. 1 ಎಳೆ ಪಾಕ ಬಂದಾಗ ಸ್ವಲ್ಪ ನೀರಿನಲ್ಲಿ ಹಾಕಿ ಚೆಕ್ ಮಾಡ್ಕೊಳ್ಳಿ. 2 ಎಳೆ ಬಂದಾಗ ಗಟ್ಟಿಯಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಈಗ ಬಿಳಿ ಎಳ್ಳನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಬೆಲ್ಲ ಕುದಿಯೋ ಟೈಮ್ನಾಗೆ ಬಿಳಿ ಎಳ್ಳನ್ನು ಹಾಕ್ಕೊಂಡು ಹಾಗೆ ನಾವು ಶೇಂಗಾನ ಏನು ಪುಡಿ ಮಾಡ್ಕೊಂಡಿದ್ವಲ್ಲ
ಇರ್ತೀವಲ್ಲ ಸ್ನೇಹಿತರೆ, ಅದನ್ನು ಕೂಡ ಈಗ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಸತಿ ನೀಟಾಗಿ ಕಲಿಸ್ಕೊಳ್ಳಿ. ಶೇಂಗಾ ಏನು ನೋಡಿ ಹಾಗೆ ಸ್ವಲ್ಪ ತೆಗೆದಿಟ್ಕೊಂಡಿದ್ನಲ್ವ ಕಾಳುಗಳನ್ನು, ಶೇಂಗಾ ಕಾಳುಗಳನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲವನ್ನು ಕೂಡ ಹಾಕ್ಕೊಂಡು ಒಂದು ಸತಿ ನೀಟಾಗಿ ಕಲಿಸ್ಕೊಳ್ಳಿ. ನಿಮಗೆ ಇಲ್ಲಿ ಇನ್ನೂ ಸ್ವಲ್ಪ ಏನಾದರೂ ಬೇಕು ಅನಿಸಿದರೆ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಶೇಂಗಾ ಕಾಳುಗಳನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ನೋಡಿ ಈ ರೀತಿ ತೆಳುವಾಗಿದೆ ಅಂತ ಟೆನ್ಷನ್ ತೊಗೋಬೇಡಿ. 5 ನಿಮಿಷದಲ್ಲಿ ಇದು ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಬೆಲ್ಲ ಏನಿದೆ ನೋಡಿ ಶೇಂಗಾ ಜೊತೆಗೆ ಪರ್ಫೆಕ್ಟಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ನೀಟಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ ತಕ್ಷಣವೇ ನೀವು ಮಾಡೋ ಟೈಮ್ನಲ್ಲೇ ನೋಡ್ಕೊಳ್ಳಿ ಉಂಡೆ ಆಗ್ತಾಯಿದೆ ಇಲ್ಲ ಅಂತೇಳಿ. ನಾನು ಮುಟ್ಟಿದ ತಕ್ಷಣ ಉಂಡೆ ಆಗ್ತಾಯಿದ್ದಾವೆ. ಸೊ ಈ ರೀತಿ ಆಗ್ತಾಯಿದೆ ಅಂದಾಗ ಫ್ಲೇಮ್ನ ಬಂದ್ ಮಾಡ್ಕೊಂಡ್ಬಿಟ್ಟು ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸ್ಪೀಡಾಗಿ, ಎಷ್ಟು ಸ್ಪೀಡ್ ಆಗುತ್ತೋ ಅಷ್ಟು ಸ್ಪೀಡಾಗಿ ಉಂಡೆಗಳನ್ನು ಕಟ್ಕೊಳ್ಳಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಈ ಒಂದು ಶೇಂಗಾ ಉಂಡೆನ ಕಟ್ಕೋಬೋದು. ತುಂಬ ಸುಲಭವಾಗಿ, ತುಂಬ ಈಸಿಯಾಗಿ, ಕ್ವಿಕ್ಕಾಗಿ ಮಾಡ್ಕೋಬೋದು. ಅತಿ ಸುಲಭವಾಗಿ ಮಾಡುವಂಥ ಶೇಂಗಾ ಉಂಡೆ ಕೂಡ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೋಡಿದ್ರಲ್ಲ, ಈಗ 6 ಉಂಡೆಗಳನ್ನು ತೋರಿಸಿದ್ದಾಯಿತು. ಈಗ ತುಂಬ ಈಸಿಯಾಗಿ, ಕ್ವಿಕ್ಕಾಗಿ ಕೇವಲ 2 ಸಾಮಗ್ರಿಗಳನ್ನು ಬಳಸಿ ಮಾಡುವಂತಹ ಈ ಒಂದು ಚುರುಮರಿ ಉಂಡೆ ಅಥವಾ ಪುರಿ ಉಂಡೆನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಎಷ್ಟೋ ಜನ ಏನಂತ ಹೇಳ್ತಾರೆ, ಉಂಡೆ ಕಟ್ಟಬೇಕಾದ್ರೆ, ಪುರಿ ಉಂಡೆ ಕಟ್ಟಬೇಕಾದ್ರೆ ಪುರಿಗಳು ಬೀಳುತ್ತೆ ಅಂತ ಹೇಳ್ತಾರೆ. ಬಟ್ ಪುರಿಗಳು ಉದುರೋದಿಲ್ಲ, ತುಂಬ ಈಸಿಯಾಗಿ ಕಟ್ಕೋಬೋದು. ಇಲ್ಲಿ ಫಸ್ಟ್ ನೋಡಿ ಸ್ನೇಹಿತರೆ, ಪುರಿ ಏನಿದೆ ನೋಡಿ ಅದನ್ನು ಕರೆಕ್ಟಾಗಿ ಹುರ್ಕೋಬೇಕಾಗತ್ತೆ. ಸೊ ಫಸ್ಟ್ ನೀವು ಹುರ್ಕೋಬೇಕಾದ್ರೆ ಇಲ್ಲಿ 4 ಬೌಲ್ ಆಗುವಷ್ಟು ನಾನು ಪುರಿನ ತೊಗೊಂಡಿದ್ದೀನಿ, ಕಡಲೆ ಪುರಿನ. ಅದನ್ನು ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊತಾ ಇದ್ದೀನಿ. ಈ ಒಂದು ಚಳಿಗಾಲದಲ್ಲಿ ಅದು ತಂಪಾಗುತ್ತೆ. ಸೊ ಹಾಗಾಗಿ ಮೆತ್ತಗಾಗಬಾರ್ದು ಅಂತೇಳಿ ನಾನು ಒಂದು ಬಾಣಲಿಯಲ್ಲಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಒಂದು 4 ಕಪ್ಪಿಗೆ 1 ಕಪ್ ಆಗುವಷ್ಟು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಂಡು ಬೆಲ್ಲನ ಕುದಿಸ್ಕೊತಾ ಇದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಬೆಲ್ಲ ಕುದ್ರೆ ಮುಗಿದೇ ಹೋಯಿತು, ಪಾಕ ಬಂದಾಯಿತು ಅಂದರೆ ಮುಗಿದೇ ಹೋಯಿತು. ಈಗ ಪುರಿನ ಹಾಕ್ಕೊಳ್ಳಿ. ಬಿಸಿ ಇರುವಾಗಲೇ ಈ ಪುರಿನ ಆ್ಯಡ್ ಮಾಡ್ಕೊಳ್ಳಿ. ಬೆಲ್ಲ ಮತ್ತು ಪುರಿ ಏನಿದೆ ಕರೆಕ್ಟಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಕಲಿಸ್ತಾನೆ ಬನ್ನಿ. ಒಂದು 2 ನಿಮಿಷ ತೊಗೊಳುತ್ತೆ ಅಷ್ಟೇ, ಜಾಸ್ತಿ ಹೊತ್ತು ತೊಗೊಳೋದೇ ಇಲ್ಲ. ನೀಟಾಗಿ ಪುರಿನ ಬೆಲ್ಲದ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಲಿಸ್ಕೊತ ಬನ್ನಿ. ಎಷ್ಟು ಸುಲಭವಾಗುತ್ತೋ ಅಷ್ಟು ಕಡಿಮೆ ಸಮಯದಲ್ಲಿ ಈ ಒಂದು ಪುರಿ ಉಂಡೆ ರೆಡಿ ಆಗುತ್ತೆ. ನೋಡಿ ಇವಾಗ ಕಲಿಸಿದ್ದಾಯಿತು. ಈ ರೀತಿ ಕಲಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಲಿಸೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಫ್ಲೇಮ್ನ ಮಾತ್ರ ಯಾವಾಗಲೂ ಕಮ್ಮಿ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಪುರಿ ಸುಟ್ಟೋಗ್ಬಿಡುತ್ತೆ. ಸೊ ಕಲರ್, ವಾಸನೆ ಕೂಡ ಚೇಂಜ್ ಆಗುತ್ತೆ, ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಈಗ ನೋಡಿ ಕರೆಕ್ಟಾಗಿ ಬೆಲ್ಲದ ಜೊತೆ ಹೊಂದ್ಕೊಂಡಿದೆ. ಬೆಲ್ಲದ ಜೊತೆ ಹೊಂದ್ಕೊಂಡಿದೆ ಅಂದಾಗ ನಾವೇನು ಮಾಡಬೇಕಂದ್ರೆ ಪುರಿ ಉಂಡೆನ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಉಂಡೆನ ಸ್ಟಾರ್ಟ್ ಮಾಡ್ಕೊಂಬಿಡಿ. ಈಸಿಯಾಗಿ ಆಗುತ್ತೆ ನೋಡಿ. ಇದೇನಾದರೂ ನಿಮಗೆ ಉದುರು ಅನ್ನಿಸ್ತಾ ಇದೆ ಅನ್ನೋ ಹಾಗಿದ್ರೆ ಮತ್ತೆ ಒಂದು 2 ನಿಮಿಷಗಳ ಕಾಲ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಹಾಗಿದ್ದಾಗ ಏನಾಗುತ್ತೆ, ಬೆಲ್ಲ ಮತ್ತೆ ಕರಗುತ್ತೆ. ಆವಾಗ ಉಂಡೆ ಕಟ್ಟೋಕ್ಕೆ ನಿಮಗೆ ಮತ್ತೆ ಸುಲಭವಾಗುತ್ತೆ. ನೋಡಿದ್ರಲ್ಲ ಪುರಿ ಉಂಡೆ ಯಾವ ರೀತಿ ಮಾಡೋದಂತ. ಇಲ್ಲಿ ಟೋಟಲ್ ಆಗಿ 7 ಥರದ ಉಂಡೆಗಳನ್ನು, ನಾಗಪ್ಪನ ಈ ಒಂದು ವಿಶೇಷ ಉಂಡೆಗಳನ್ನು ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ